ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಜಾತಕದಲ್ಲಿ ಶನಿ ದೋಷ. ಈ ಶನಿ ದೋಷ ಅಂದರೆ ಏನು, ಇದರಲ್ಲಿ ಎಷ್ಟು ರೀತಿ ಇದೆ, ಇದು ಯಾವ್ಯಾವ ರಾಶಿಗಳಿಗೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ, ಅಲ್ಲದೆ ಈ ಶನಿ ದೋಷದಿಂದ ಬರ್ತಕ್ಕಂತಹ ತೊಂದರೆಗಳಿಗೆ ಯಾವ ರೀತಿಯ ಪರಿಹಾರಗಳನ್ನು ನೀವು ಮಾಡಿಕೊಳ್ಬಹುದು ಎಂಬುದರ ಬಗ್ಗೆ ಆಗಿರುತ್ತೆ. ಈ ಶನಿ ದೋಷದಲ್ಲಿ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತ್ ಶನಿ, ಹೀಗೆ ಕೆಲವೊಂದಷ್ಟು ದೋಷಗಳನ್ನು ಕೆಲವರು ಭಯ ಹುಟ್ಟೋ ರೀತಿ ಹೇಳ್ತಾ ಇರ್ತಾರೆ. ಆದರೆ ಈ ಶನಿ ದೋಷ ಅಂತಕ್ಕಂಥದ್ದು ಇರುವ 12 ರಾಶಿಗಳಿಗೂ ಒಂದೇ ರೀತಿ ಪ್ರಭಾವವನ್ನು ಬೀರೋದಿಲ್ಲ. ಶನಿ ಇರ್ತಕ್ಕಂತಹ ಸ್ಥಾನದ ಆಧಾರದ ಮೇಲೆ, ಹಾಗೆ ನಿಮ್ಮ ಜಾತಕದಲ್ಲಿ ಯಾವ ಸ್ಥಾನದಲ್ಲಿ ಈ ಶನಿ ಗ್ರಹ ಇದೆ, ಸ್ವಕ್ಷೇತ್ರನ ಉಚ್ಚಕ್ಷೇತ್ರನ, ಇದರ ಆಧಾರದ ಮೇಲೆ ಇದರ ಶನಿ ಗ್ರಹದ ಪ್ರಭಾವ ಇರುತ್ತೆ. ಸೊ ಈ ಒಂದು ಶನಿ ಗ್ರಹದಿಂದ ಬರಬಹುದಾದಂತಹ ಅನುಕೂಲ ಅಥವಾ ಅನಾನುಕೂಲಗಳು ಯಾವ ರಾಶಿಗೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತವೆ ಅನ್ನೋದನ್ನು ನೀವು ನೋಡೋದಾದರೆ, ಮೊದಲನೆಯದಾಗಿ ಮೇಷರಾಶಿ. ಈ ಮೇಷರಾಶಿ ಅಧಿಪತಿ ಕುಜಗ್ರಹ. ಕುಜ ಮತ್ತು ಶನಿ ಈ 2 ಗ್ರಹಗಳು ಶತ್ರುಗ್ರಹಗಳಾಗಿದ್ದು, ಈ ಒಂದು ಮೇಷರಾಶಿಗೆ ಅಷ್ಟಮ ಸ್ಥಾನ ಬಂದ್ಬಿಟ್ಟು ವೃಶ್ಚಿಕ ರಾಶಿಯಾಗತ್ತೆ. ಈ ವೃಶ್ಚಿಕ ರಾಶಿಗೂ ಸಹ ಅಧಿಪತಿ ಕುಜಗ್ರಹನೇ. ಶನಿಗೆ ಶತ್ರು ಸ್ಥಾನವಾಗಿ ಈ ಒಂದು ವೃಶ್ಚಿಕದಲ್ಲಿ ಶನಿ ಬಂದಾಗ ಹೆಚ್ಚಿನ ಕಷ್ಟಗಳನ್ನು ಜಾತಕರು ಅನುಭವಿಸಬೇಕಾಗತ್ತೆ. ಅಂದರೆ ಯಾವ ರೀತಿಯ ತೊಂದರೆಗಳು ಬರಬಹುದಂದರೆ, ನಿಮಗೆ ಭೂಮಿ ವಿಚಾರದಲ್ಲಿ ತುಂಬ ತಕರಾರುಗಳು ಬರಬಹುದು. ಎಲ್ಲಾದರೂ ಸೈಟ್ ಖರೀದಿ ಮಾಡಿರ್ತೀರ, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಬೇಕಾಗತ್ತೆ. ಜೊತೆಗೆ ಸೋದರ ವರ್ಗದವರಿಂದ ತೊಂದರೆಗಳಾಗ್ತಕ್ಕಂಥದ್ದು, ಹಿತಶತ್ರುಗಳ ಸಂಖ್ಯೆ ಹೆಚ್ಚಾಗ್ತಕ್ಕಂಥದ್ದು, ಕೋರ್ಟು ವಿಚಾರಗಳಲ್ಲಿ ಸಿಕ್ಕಾಕ್ಕೊಳ್ಳೋದು, ಈ ರೀತಿಯ ಒಂದಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ನೆಕ್ಸ್ಟು ವೃಷಭ ರಾಶಿ. ಈ ವೃಷಭ ರಾಶಿಯ ಅಧಿಪತಿ ಶುಕ್ರಗ್ರಹ. ಶುಕ್ರ ಮತ್ತು ಶನಿ ಇವೆರಡೂ ಮಿತೃಗ್ರಹಗಳು. ಈ ಒಂದು ವೃಷಭ ರಾಶಿಗೆ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ಧನಸ್ಸು ರಾಶಿ. ಈ ಧನಸ್ಸು ರಾಶಿಯಲ್ಲಿ ಶನಿ ಚಲಿಸುವಾಗ ವೃಷಭ ರಾಶಿಗೆ ಅಷ್ಟಮ ಸ್ಥಾನ ಧನಸ್ಸು ಆಗಿದ್ದು, ಈ ವೃಷಭ ರಾಶಿಯವರಿಗೆ ಕೆಲವೊಂದಷ್ಟು ಸಣ್ಣ ಪುಟ್ಟ ಪ್ರಾಬ್ಲಮ್ಸು ಬರಬಹುದು. ಅವು ಏನಪ್ಪ ಅಂತ ಹೇಳಿದ್ರೆ, ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಜೊತೆಗೆ ಅನಾರೋಗ್ಯ ಅಂದರೆ ವಿಪರೀತ ಜ್ವರ ಬರೋದು, ಉಷ್ಣತೆಯಿಂದ ಉಂಟಾಗ್ತಕ್ಕಂತಹ ಕಾಯಿಲೆಗಳು ಬರೋದು, ಮತ್ತು ಕರ್ತವ್ಯ ಲೋಪ ಅಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಸರಿಯಾಗಿ ನಿಭಾಯಿಸಲಿಕ್ಕೆ ಆಗದೇ ಇರತಕ್ಕಂಥದ್ದು, ಸುಮ್ಮನೆ ಇಲ್ಲದೆ ಸಲ್ಲದಿರೋ ಆರೋಪಗಳನ್ನು ಕೇಳಿಸ್ಕೊಳ್ಳೋದು, ಮತ್ತು ನಿಮ್ಗೆ ಇಷ್ಟ ಇಲ್ಲದಿರೋರ ಜೊತೆ ಇರಬೇಕಾದಂಥ ಅನಿವಾರ್ಯ ಸಂಗತಿಗಳು ಬರಬಹುದು ಈ ವೃಷಭ ರಾಶಿಯವರಿಗೆ ಧನಸ್ಸುವಿನಲ್ಲಿ ಶನಿ ಸಂಚರಿಸುವಾಗ. ನೆಕ್ಸ್ಟು ಮಿಥುನ ರಾಶಿ. ಈ ಮಿಥುನ ರಾಶಿಗೆ ಅಧಿಪತಿ ಬುಧ ಗ್ರಹ. ಬುಧ ಮತ್ತು ಶನಿ ಈ 2 ಗ್ರಹಗಳು ಮಿತೃಗ್ರಹಗಳಾಗಿದ್ದು, ಈ ಮಿಥುನ ರಾಶಿಗೆ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ಮಕರ ರಾಶಿ. ಈ ಮಕರ ರಾಶಿ ಶನಿಯ ಸ್ವಕ್ಷೇತ್ರವೇ ಆಗಿದೆ. ಜೊತೆಗೆ ಬುಧ ಮತ್ತು ಶನಿ 2 ಮಿತೃಗ್ರಹಗಳು ಆಗಿರೋದ್ರಿಂದಾಗಿ ಈ ಅಷ್ಟಮ ಶನಿಯ ಗೋಚಾರದಿಂದ ಮಿಥುನ ರಾಶಿಯವರಿಗೆ ಅಷ್ಟೊಂದು ತೊಂದರೆಗಳು ಬರೋದಿಲ್ಲ. ಬಂದ್ರೂ ಸಣ್ಣ ಪುಟ್ಟ ತೊಂದರೆಗಳು ಬರುತ್ತೆ, ಆಗಿಂದಾಗೇ ನಿವಾರಣೆಯಾಗಿ ಸರಿ ಹೋಗುತ್ತೆ. ನೆಕ್ಸ್ಟು ಕಟಕ ರಾಶಿ. ಈ ಕಟಕ ರಾಶಿಯ ಅಧಿಪತಿ ಚಂದ್ರ. ಚಂದ್ರ ಮತ್ತು ಶನಿ 2 ಗ್ರಹಗಳು ಶತ್ರುಗ್ರಹಗಳಾಗಿದ್ದು, ಈ ಒಂದು ಕಟಕ ರಾಶಿಗೆ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ಅದು ಕುಂಭರಾಶಿ ಬರುತ್ತೆ. ಈ ಕುಂಭರಾಶಿಯ ಅಧಿಪತಿ ಶನಿಗ್ರಹ. ಸೊ ಈ ಒಂದು ಕಟಕ ರಾಶಿಗೆ ಕುಂಭರಾಶಿಯಲ್ಲಿ ಶನಿ ಸಂಚಾರ ಮಾಡುವಾಗ ಬರಬಹುದಾದಂತಹ ತೊಂದರೆಗಳು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ನೀರು ಸಿಗದೇ ಇರತಕ್ಕಂತಹ ಸ್ಥಳದಲ್ಲಿ ವಾಸಿಸಬಹುದು. ನೀರಿಗಾಗಿ ಅಲೆದಾಡುವಂತಹ ಪರಿಸ್ಥಿತಿಗಳು ಬರಬಹುದು ನಿಮಗೆ, ಅಥವಾ ನೀರಿನಿಂದನೇ ನಿಮ್ಗೆ ಏನಾದರೂ ತೊಂದರೆಗಳು ಸಹ ಬರಬಹುದು. ನಿಮ್ಮ ತಾಯಿಗೆ ಅನಾರೋಗ್ಯದ ಸ್ಥಿತಿ ಬರಬಹುದು, ಮಾನಸಿಕ ಅಶಾಂತಿ ಆಗ್ತಕ್ಕಂಥದ್ದು, ನೀವೇನಾದರೂ ಪ್ರಾಣಿ ಪಕ್ಷಿಗಳನ್ನ ಸಾಕಿದರೆ ಅವುಗಳಿಗೆ ತೊಂದರೆ ಆಗ್ತಕ್ಕಂಥದ್ದು, ಈ ರೀತಿಯ ಒಂದು ಪ್ರಾಬ್ಲಮ್ಸನ್ನು ನೀವು ಕಟಕ ರಾಶಿಯವರು ಕುಂಭರಾಶಿಯಲ್ಲಿ ಶನಿ ಗೋಚಾರಿಸುವಾಗ ಫೇಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸಿಂಹರಾಶಿ. ಈ ಸಿಂಹರಾಶಿಯ ಅಧಿಪತಿ ರವಿಗ್ರಹ.
ರವಿ ಮತ್ತು ಶನಿ ಎರಡೂ ಗ್ರಹಗಳು ತುಂಬ ಶತ್ರು ಗ್ರಹಗಳಾಗಿದ್ದು, ಈ ರವಿ ಅಗ್ನಿ ತತ್ವದ ಗ್ರಹ, ಶನಿ ವಾಯುತತ್ವದ ಗ್ರಹ. ಜೊತೆಗೆ ರವಿಯ ರಾಶಿಯಾದಂತಹ ಸಿಂಹರಾಶಿ ಕೂಡ ಅಗ್ನಿತತ್ವದ ರಾಶಿಯೇ ಆಗಿದೆ. ಈ ಒಂದು ಸಿಂಹರಾಶಿಗೆ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ಮೀನರಾಶಿ ಬರುತ್ತೆ. ಈ ಮೀನರಾಶಿಯಲ್ಲಿ ಶನಿ ಗೋಚರಿಸುವಾಗ ಸಿಂಹರಾಶಿಗೆ ಅಷ್ಟೊಂದು ತೊಂದರೆಗಳೇನು ಬರೋದಿಲ್ಲ. ರವಿ ಮತ್ತು ಶನಿ ಎರಡು ಶತ್ರುಗ್ರಹಗಳೇ ಆದ್ರೂ ಹೆಚ್ಚಿನ ತೊಂದರೆ ಬರಲ್ಲ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಮೀನರಾಶಿಯ ಅಧಿಪತಿ ಗುರುಗ್ರಹ. ಸೊ ಶನಿಗೆ ಗುರು ಅಂತ ಹೇಳಿದ್ರೆ ವಿಶೇಷವಾದ ಗೌರವ ಇರುವ ಕಾರಣದಿಂದಾಗಿ ಈ ಒಂದು ಅಷ್ಟಮ ಶನಿಯಿಂದ ಸಿಂಹರಾಶಿಗೆ ಅಷ್ಟೊಂದು ತೊಂದರೆಗಳು ಬರೋದಿಲ್ಲ. ಬರ್ಬಹುದಾದ ಚಿಕ್ಕ ಪುಟ್ಟ ತೊಂದರೆ ಅಂತ ಹೇಳಿದ್ರೆ ಹಣಕಾಸಿನ ಸಮಸ್ಯೆಗಳು ಬರಬಹುದು. ನೀವು ಯಾವುದಾದ್ರೂ ಒಂದು ದೇವಕ್ತ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ವಿರೋಧಗಳು ಬರಬಹುದು. ಹೀಗೆ ಸಣ್ಣ ಪುಟ್ಟ ತೊಂದರೆಗಳು ಬರುತ್ತೆ. ಜೊತೆಗೆ ನಿಮ್ಮ ಪರಿಹಾರಗಳು ಸಹ ನಿಮಗೆ ಬೇರೆಯವರಿಂದ ಸಿಗುತ್ತೆ. ಪರಿಹಾರಗಳನ್ನು ಮಾಡಿಕೊಂಡು ಬೇಗನೆ ತೊಂದರೆಗಳಿಂದ ಹೊರ ಬರ್ತೀರಾ. ನೆಕ್ಸ್ಟು ಕನ್ಯಾ ರಾಶಿ. ಈ ಕನ್ಯಾ ರಾಶಿ ಅಧಿಪತಿ ಬುಧ ಗ್ರಹ. ಬುಧ ಮತ್ತು ಶನಿ ಎರಡೂ ಗ್ರಹಗಳು ಸ್ವಾಭಾವಿಕವಾಗಿಯೇ ಮಿತ್ರಗ್ರಹಗಳಾಗಿದ್ದು, ಈ ಒಂದು ಕನ್ಯಾ ರಾಶಿಗೆ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ಮೇಷರಾಶಿ ಆಗ್ತದೆ. ಈ ಮೇಷರಾಶಿ ಅಧಿಪತಿ ಕುಜ ಗ್ರಹ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಕುಜ ಮತ್ತು ಶನಿ ಎರಡೂ ತುಂಬ ಶತ್ರು ಗ್ರಹಗಳು ಆಗಿದ್ದು, ಈ ಒಂದು ಮೇಷರಾಶಿಯಲ್ಲಿ ಶನಿ ಗೋಚರಿಸುವಾಗ ಕನ್ಯಾ ರಾಶಿಗೆ ಕೆಲವೊಂದಷ್ಟು ತೊಂದರೆಗಳು ಬರಬಹುದು. ಅವು ಯಾವ್ಯಾವ ಅಂತ ಹೇಳಿದ್ರೆ ಸಹೋದರರ ನಡುವೆ ಜಗಳಗಳಾಗ್ತಕ್ಕಂಥದ್ದು, ಮನೆಯಲ್ಲಿ ದಿನನಿತ್ಯ ಸುಮ್ಮನೆ ಕಿರಿಕಿರಿ ಏನಾದರೂ ಒಂದು ಜಗಳಗಳು ಬರ್ತಾನೇ ಇರುತ್ತೆ. ಅನಾರೋಗ್ಯ ಅಂದರೆ ಅಲ್ಸರು, ಪೈಲ್ಸು, ತಲೆನೋವು ಈ ರೀತಿಯ ಸಮಸ್ಯೆಗಳು ಬರುತ್ತೆ. ನಿಮಗೆ ಶತ್ರುಗಳು ಸಹ ಹೆಚ್ಚಾಗಬಹುದು. ಸುಮ್ಮನೆ ಬೇಡದೇ ಇರೋ ಅನಾವಶ್ಯಕ ಜಗಳಗಳಿಗೆ ನೀವು ಭಾಗಿಯಾಗಬಹುದು. ಕಾನೂನು ವಿಚಾರಗಳಲ್ಲಿ ಸಿಕ್ಕಾಕೊಳ್ತಕ್ಕಂಥದ್ದು ಈ ರೀತಿಯ ಸಮಸ್ಯೆಗಳು ನಿಮ್ಮ ಕನ್ಯಾ ರಾಶಿಯವರಿಗೆ ಮೇಷದಲ್ಲಿ ಅಂದರೆ ಅಷ್ಟಮದಲ್ಲಿ ಶನಿ ಗೋಚರಿಸುವಾಗ ಬರಬಹುದು. ಸೊ ಇದಕ್ಕೆ ನೀವು ನಿಮಗೆ ಯಾರಾದರೂ ಗುರುಗಳು ಅಂತ ಇದ್ದರೆ ಹತ್ತಿರದಲ್ಲಿ ಇರುವ ಗುರುಗಳನ್ನ ಭೇಟಿ ಮಾಡಿ ನಿಮ್ಮ ಜಾತಕವನ್ನು ಪರಿಶೀಲಿಸಿ ತೊಂದರೆ ಪ್ರಮಾಣ ಎಷ್ಟಿದೆ ಅಂತ ತಿಳ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳೋದು ಸೂಕ್ತವಾಗಿರುತ್ತೆ. ನೆಕ್ಸ್ಟು ತುಲಾರಾಶಿ. ಈ ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಮತ್ತು ಶನಿ ಎರಡೂ ಗ್ರಹಗಳು ಮಿತ್ರಗ್ರಹಗಳಾಗಿದ್ದು, ಈ ಒಂದು ತುಲಾರಾಶಿಗೆ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ಅದು ವೃಷಭ ರಾಶಿ ಬರುತ್ತೆ. ತುಲಾರಾಶಿ ಮತ್ತು ವೃಷಭ ರಾಶಿ ಎರಡೂ ರಾಶಿಗಳಿಗೂ ಶುಕ್ರ ಗ್ರಹನೇ ಅಧಿಪತಿಯಾಗಿದ್ದು, ಜೊತೆಗೆ ತುಲಾರಾಶಿಯು ಶನಿ ಗ್ರಹಕ್ಕೆ ಉಚ್ಚ ಸ್ಥಾನವಾಗಿದ್ದು ಯೋಗಕಾರಕ ಗ್ರಹವೂ ಸಹ ಆಗಿರೋದ್ರಿಂದಾಗಿ ಈ ಒಂದು ತುಲಾರಾಶಿಯವರಿಗೆ ವೃಷಭದಲ್ಲಿ ಶನಿ ಗೋಚರಿಸುವಾಗ ಕಷ್ಟಗಳ ಬದಲಾಗಿ ಸುಖವನ್ನು ಶನಿ ಮಹಾತ್ಮರು ನೀಡ್ತಾರೆ. ಸೊ ಈ ಮೂಲ ಜಾತಕದಲ್ಲಿ ಶನಿಗ್ರಹ ಸ್ಟ್ರಾಂಗ್ ಇದ್ದರೆ ನಿಮಗೆ ತುಲಾರಾಶಿಯವ್ರಿಗೆ ಹಲವಾರು ರೀತಿಯ ಅನುಕೂಲಗಳೇ ಉಂಟಾಗತ್ತೆ ವೃಷಭದಲ್ಲಿ ಶನಿ ಗೋಚರಿಸುವಾಗ. ನೆಕ್ಸ್ಟು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯ ಅಧಿಪತಿ ಕುಜಗ್ರಹ. ಮೊದಲೇ ಹೇಳಿದಂತೆ ಕುಜ ಮತ್ತು ಶನಿ ಎರಡೂ ಗ್ರಹಗಳು ಶತ್ರು ಗ್ರಹಗಳಾಗಿದ್ದು, ಈ ವೃಶ್ಚಿಕ ರಾಶಿಗೆ ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ಮಿಥುನ ರಾಶಿ ಆಗತ್ತೆ. ಈ ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧ ಮತ್ತು ಶನಿ ಇಬ್ಬರೂ ಮಿತ್ರಗ್ರಹಗಳಾಗಿದ್ದು, ಈ ಮಿಥುನ ರಾಶಿ ಶನಿಯ ಮಿತ್ರಕ್ಷೇತ್ರವಾಗಿರೋದ್ರಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಮೇಷರಾಶಿಯವ್ರಿಗೆ ಬರೋ ಹಾಗೆಯೇ ಕೆಲವೊಂದಷ್ಟು ತೊಂದರೆಗಳು ಬರುತ್ತೆ. ಬಂದ್ರೂ ಬೇಗ ಪರಿಹಾರಗಳು ಸಹ ನಿಮಗೆ ದೊರೆಯುತ್ತೆ. ನೆಕ್ಸ್ಟು ಧನಸ್ಸು ರಾಶಿ. ಈ ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹ. ಗುರು ಮತ್ತು ಶನಿ ಎರಡೂ ಗ್ರಹಗಳು ಆಂತರಿಕ ಮಿತ್ರರಾಗಿದ್ದು, ಈ ಒಂದು ಧನಸ್ಸು ರಾಶಿಗೆ ಅಷ್ಟಮ ಸ್ಥಾನ ಕಟಕ ರಾಶಿಯಾಗತ್ತೆ. ಈ ಕಟಕ ರಾಶಿ ಜಲತತ್ವ ರಾಶಿಯಾಗಿದ್ದು, ಈ ಧನಸ್ಸು ರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಬಂದಾಗ ಗೋಚರಿಸುವಾಗ ಬರಬಹುದಾದಂತಹ ತೊಂದರೆಗಳಂತ ಹೇಳಿದ್ರೆ ನೀರಿಗಾಗಿ ಪರದಾಡ್ತಕ್ಕಂಥದ್ದು, ಅಂದರೆ ನೀರಿನ ಸಮಸ್ಯೆಗಳು ಉಂಟಾಗೋದು ಆಗಿಂದಾಗೆ, ರೈತರಾಗಿದ್ದರೆ ಬೆಳೆ ನಷ್ಟ ಆಗ್ತಕ್ಕಂಥದ್ದು, ಮತ್ತು ಪಶುಗಳಿಗೆ ತೊಂದರೆ ಆಗ್ತಕ್ಕಂಥ ನೀವೇನಾದರೂ ಪ್ರಾಣಿ ಪಕ್ಷಿಗಳನ್ನು ಸಾಕಿದರೆ ಅವುಗಳಿಗೆ ತೊಂದರೆ ಆಗ್ತಕ್ಕಂಥದ್ದು, ತಾಯಿಯೊಂದಿಗೆ ವೈಮನಸ್ಸು ಉಂಟಾಗ್ತಕ್ಕಂಥದ್ದು, ಮತ್ತು ಶೀತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಈ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ಕಟಕದಲ್ಲಿ ಶನಿ ಬಂದಾಗ ಧನಸ್ಸು ರಾಶಿಯವರು. ನೆಕ್ಸ್ಟು ಮಕರ ರಾಶಿ. ಈ ಮಕರ ರಾಶಿಯ ಅಧಿಪತಿಯೇ
ಶನಿ ಗ್ರಹವಾಗಿದ್ದು ಈ ಮಕರ ರಾಶಿಗೆ ಅಷ್ಟಮ ಸ್ಥಾನ ಸಿಂಹ ರಾಶಿ ಆದ್ರೂ ಸಹ ಈ ಒಂದು ಸಿಂಹದಲ್ಲಿ ಶನಿ ಬಂದಾಗ ಮಕರ ರಾಶಿಯವರಿಗೆ ತೊಂದರೆಗಳೇ ಅಷ್ಟೊಂದೇನು ಬರೋದಿಲ್ಲ. ಬಂದ್ರೂ ಸಣ್ಣ ಪುಟ್ಟ ತೊಂದರೆಗಳು ಬಂದು ಇಮ್ಮಿಡಿಯೇಟಾಗಿ ಸಾಲ್ವ್ ಆಗಿ ಸರಿ ಹೋಗುತ್ತೆ. ನೆಕ್ಸ್ಟು ಕುಂಭರಾಶಿ. ಈ ಕುಂಭರಾಶಿಯ ಅಧಿಪತಿ ಶನಿಗ್ರಹವೇ ಆಗಿದ್ದು ಈ ಕುಂಭರಾಶಿಗೆ ಅಷ್ಟಮ ಸ್ಥಾನ ಕನ್ಯಾ ರಾಶಿಯಾಗಿ ಈ ಕನ್ಯಾ ರಾಶಿಯ ಅಧಿಪತಿ ಬುಧ ಗ್ರಹ. ಬುಧ ಮತ್ತು ಶನಿ ಇಬ್ಬರೂ ಮಿತ್ರಗ್ರಹಗಳಾಗಿರೋದ್ರಿಂದಾಗಿ ಈ ಕುಂಭರಾಶಿಯವರಿಗೆ ಅಷ್ಟಮ ಶನಿಯಿಂದ ತೊಂದರೆಗಳ ಬದಲಾಗಿ ಅನೇಕ ರೀತಿಯ ಅನುಕೂಲಗಳೇ ಉಂಟಾಗತ್ತೆ. ಕೊನೆಯದಾಗಿ ಮೀನರಾಶಿ. ಈ ಮೀನರಾಶಿಯ ಅಧಿಪತಿ ಗುರುಗ್ರಹ. ಗುರು ಮತ್ತು ಶನಿ ಈ ಎರಡು ಗ್ರಹಗಳು ಆಂತರಿಕ ಮಿತ್ರಗ್ರಹಗಳಾಗಿದ್ದು ಮೀನರಾಶಿಗೆ ಅಷ್ಟಮ ಸ್ಥಾನ ತುಲಾರಾಶಿಯಾಗತ್ತೆ. ಈ ತುಲಾರಾಶಿಯ ಅಧಿಪತಿ ಶುಕ್ರ ಗ್ರಹ. ಶುಕ್ರ ಮತ್ತು ಶನಿ ಎರಡೂ ಗ್ರಹಗಳು ಮಿತ್ರ ಗ್ರಹಗಳು. ಜೊತೆಗೆ ತುಲಾರಾಶಿ ಶನಿಗೆ ಉಚ್ಚ ಸ್ಥಾನವಾಗಿದ್ದು ತುಲಾರಾಶಿಗೆ ಶನಿ ಯೋಗಕಾರಕನಾಗಿರೋದ್ರಿಂದಾಗಿ ಈ ಮೀನರಾಶಿಯವರಿಗೂ ಸಹ ಅಷ್ಟಮ ಶನಿಯಿಂದ ಅನಾನುಕೂಲಗಳ ಬದಲಾಗಿ ಅನೇಕ ರೀತಿಯ ಅನುಕೂಲಗಳನ್ನೇ ಉಂಟಾಗತ್ತೆ. ಈ ಅಷ್ಟಮ ಶನಿಯಿಂದ ಯಾವೆಲ್ಲ ರಾಶಿಯವರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರೋ ಅಂಥವರು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನೀವು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಅಥವಾ ಸಂಜೆ ಸೂರ್ಯಾಸ್ತದ ನಂತರ ಶನಿ ಮಂತ್ರ ಹಾಗೂ ಆಂಜನೇಯ ಮಂತ್ರ ಅಥವಾ ಶಿವ ಮಂತ್ರಗಳನ್ನು ಜಪಿಸ್ತಕ್ಕಂಥದ್ದು ಮತ್ತು ಕಪ್ಪು ಇರುವೆಗಳಿಗೆ ಸಕ್ಕರೆಯನ್ನು ಕೊಡ್ತಕ್ಕಂಥದ್ದು, ಶಿವ ದೇವಾಲಯಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು, ಹಿರಿಯರಿಗೆ ಅಂದರೆ ವಯಸ್ಸಾಗಿರೋವರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು, ಮನೆಯಲ್ಲಿ ತುಪ್ಪ ಮತ್ತು ಎಳ್ಳೆಣ್ಣೆಯನ್ನು ಮಿಶ್ರಣ ಮಾಡಿ ದೀಪವನ್ನು ಹಚ್ತಕ್ಕಂಥದ್ದು ಹಾಗೂ ಪ್ರತಿನಿತ್ಯ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಸಹ ನೀವು ಜಪಿಸೋದ್ರ ಮೂಲಕ ಅಷ್ಟಮ ಶನಿಯಿಂದ ಬರುತ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬಹುದು. ಇದಿಷ್ಟಾಗಿತ್ತು ಅಷ್ಟಮ ಶನಿಯಿಂದಾಗಿ ಯಾವೆಲ್ಲ ರಾಶಿಯವರಿಗೆ ಅನುಕೂಲಗಳಾಗತ್ತೆ ಮತ್ತು ಯಾವೆಲ್ಲ ರಾಶಿಯವರಿಗೆ ಅನಾನುಕೂಲಗಳಾಗತ್ತೆ ಎಂಬುದರ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೊಸ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಧನ್ಯವಾದಗಳು.